ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಒನ್ ಡೇ ಟ್ರಿಪ್ಗೆ ಬೇಲೂರು ಮತ್ತು ಹಳೆಬೀಡನ್ನ ಯಾವ ಥರ ಬಸ್ಸಲ್ಲಿ ಕವರ್ ಮಾಡೋದು ನೋಡೋಣ. ನೋಡಿ, ಮಾರ್ನಿಂಗ್ 6 ಆಗಿದೆ. ನಾವು ಮೆಜೆಸ್ಟಿಕ್ನ ರೀಚ್ ಆಗಿದ್ದೀವಿ. ನಾವಿವಾಗ ಬಸ್ ಟರ್ಮಿನಲ್ 2 ಹತ್ರಕ್ಕೆ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರಿಂದನೇ ಡೈರೆಕ್ಟ್ ಬೇಲೂರಿಗೆ ಬಸ್ಸಸ್ ಇರುತ್ತೆ. ಇನ್ ಕೇಸ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ನಮ್ಮ ಥರನೇ ಫಸ್ಟ್ ಹಾಸನ್ಗೆ ಹೋಗಿ ಅಲ್ಲಿಂದ ಹೋಗ್ಬೋದು. ಇಲ್ಲಿ ನೋಡಿ, ಹಾಸನ್ ಬಸ್ ರೆಡಿಯಾಗಿದೆ. ನಾವಿವಾಗ ಹಾಸನ್ ಬಸ್ಸಲ್ಲಿದ್ದೀವಿ. ಬ್ಯಾಂಗ್ಳೂರಿಂದ ಬೇಲೂರಿಗೆ 260 ಕಿಲೋಮೀಟರ್ಸ್ ಇದೆ. 6 ಅವರ್ಸ್ ಬಸ್ಸಲ್ಲಿ ಜರ್ನಿ ಆಗುತ್ತೆ. ಹಾಸನ್ಗಾದರೆ 182 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಹಾಸನ್ಗೆ ಬಸ್ಸಲ್ಲಿ 4 ಅವರ್ಸ್ ಜರ್ನಿ ಇರುತ್ತೆ. ಈಗ 6:30 ಆಗಿದೆ. ನಾವಿವಾಗ ಮೆಜೆಸ್ಟಿಕ್ಕಿಂದ ಹೊರಡ್ತಾ ಇದ್ದೀವಿ. ಟಿಕೆಟ್ಸ್ ಬಗ್ಗೆ ನೋಡೋದಾದರೆ ಬ್ಯಾಂಗ್ಳೂರಿಂದ ಬೇಲೂರಿಗೆ ಡೈರೆಕ್ಟ್ ಬಸ್ಸಲ್ಲಿ ಒಬ್ಬರಿಗೆ 278 ರುಪೀಸ್ ಚಾರ್ಜ್ ಮಾಡ್ತಾರೆ. ನಮ್ಮ ಥರ ಹಾಸನ್ಗೆ ಹೋಗಿ ಅಲ್ಲಿಂದ ಹೋಗೋದಾದರೆ ಬ್ಯಾಂಗ್ಳೂರಿಂದ ಹಾಸನ್ಗೆ 246 ರುಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ಫ್ರೀ ಟಿಕೆಟ್ ತೊಗೋಬೋದು. ಬ್ಯಾಂಗ್ಳೂರಿಂದ ಹೊರಡೋದು ತುಂಬ ಲೇಟ್ ಮಾಡ್ಕೋಬೇಡಿ. ಆದಷ್ಟು 6 o'clock ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿ ಬಸ್ ಹತ್ತಿ. ಏಕೆಂದರೆ ನಾವು ಬೇಲೂರನ್ನ ನೋಡಿಕೊಂಡು ಹಂಗೇನೆ ಅಲ್ಲಿಂದ ಹಳೆಬೀಡನ್ನ ಕೂಡ ನೋಡಿಕೊಂಡು ಒಂದೇ ಡೇಯಲ್ಲಿ ಕವರ್ ಮಾಡಿ ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಬೇಕಲ್ಲ. ನೋಡಿ, ನಾವಿವಾಗ ಹಾಸನ್ ಹೊಸ ಬಸ್ ಸ್ಟಾಪ್ನ ರೀಚ್ ಆಗಿದ್ದೀವಿ. ಹಾಸನಲ್ಲಿ ಹೊಸ ಬಸ್ ಸ್ಟಾಪ್ ಮತ್ತು ಹಳೆ ಬಸ್ ಸ್ಟಾಪ್ ಅಂತ ಎರಡಿದೆ. ಬೇಲೂರಿಗೆ ಬಸ್ಸಸ್ ನಮಗೆ ಹೊಸ ಬಸ್ ಸ್ಟಾಪಲ್ಲೇ ಸಿಗುತ್ತೆ. ಇನ್ ಕೇಸ್ ನಾವು ಫಸ್ಟು ಹಳೆಬೀಡಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಗ್ರೀನ್ ಕಲರ್ ಬಸ್, ಇಲ್ಲಿಂದ ನಾವು ಹಳೆ ಬಸ್ ಸ್ಟಾಪಿಗೆ ರೀಚ್ ಆಗಬೇಕು. ಹೊಸ ಬಸ್ ಸ್ಟಾಪಿಂದ ಹಳೆ ಬಸ್ ಸ್ಟಾಪ್ಗೆ 7 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಳೆ ಬಸ್ ಸ್ಟಾಪಲ್ಲಿ ನಮಗೆ ಹಳೆಬೀಡಿಗೆ ಮತ್ತು ಬೇಲೂರಿಗೆ ಎರಡಕ್ಕೂ ಬಸ್ಸಸ್ ಸಿಗುತ್ತೆ. ನಾವು ಫಸ್ಟು ಬೇಲೂರಿಗೆ ಹೋಗೋದಕ್ಕೆ ಹೊಸ ಬಸ್ ಸ್ಟಾಪಲ್ಲೇ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದ್ದೀವಿ. ಈ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ಸಸ್ ಬರುತ್ತೆ. ಚಿಕ್ಕಮಂಗ್ಳೂರಿಗೆ ಹೋಗೋದಕ್ಕೆ ಬೇಲೂರು ರೂಟಲ್ಲೇ ಹೋಗೋದು, ಸೊ ನಾವು ಅದರಲ್ಲಿ ಕೂಡ ಹೋಗ್ಬೋದು. ನೋಡಿ, ಈ ಬಸ್ ಚಿಕ್ಕಮಂಗ್ಳೂರು ಬಸ್. ಹಾಸನಿಂದ ಬೇಲೂರಿಗೆ 38 ಕಿಲೋಮೀಟರ್ಸ್ ಇದೆ. 1 ಅವರ್ ಜರ್ನಿ ಆಗುತ್ತೆ. ಟಿಕೆಟ್ ಚಾರ್ಜಸ್ ನೋಡೋದಾದರೆ ಹಾಸನಿಂದ ಬೇಲೂರಿಗೆ 45 ರುಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸು ಫ್ರೀ ಟಿಕೆಟ್ ತೊಗೋಬೋದು. ಇಲ್ಲಿ ನೋಡಿ, ಇದೇನೆ ಬೇಲೂರು KSRTC ಬಸ್ ಸ್ಟಾಪ್. ನಾವು ಬೆಂಗಳೂರನ್ನ ಮಾರ್ನಿಂಗ್ 6:30ಗೆ ಬಿಟ್ಟಿದ್ವಿ. ಇವಾಗ 11:30 ಆಗಿದೆ. ಬೇಲೂರಲ್ಲಿ ನೋಡಬೇಕಾಗಿರೋ ಮೇನ್ ಟೆಂಪಲ್ ಅಂತಂದರೆ ಬೇಲೂರು ಚೆನ್ನಕೇಶ್ವರ ಟೆಂಪಲ್. ಇಲ್ಲಿಂದ ಚೆನ್ನಕೇಶ್ವರ ಟೆಂಪಲ್ಗೆ ತುಂಬ ದೂರ ಇಲ್ಲ. ಬಸ್ ಸ್ಟಾಪಿಂದ ಜಸ್ಟ್ 10 ಮಿನಿಟ್ಸ್ ನಡ್ಕೊಂಡು ಹೋದರೆ ನಮಗೆ ಟೆಂಪಲ್ ಸಿಗುತ್ತೆ. ಅಲ್ಲಿ ನೋಡಿ, ಎಷ್ಟು ದೂರದಿಂದನೇ ನಮಗೆ ಗೋಪುರ ಕಾಣಿಸ್ತಿದೆ. ನಾವಿವಾಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ನೋಡಿ, ಇದೇನೆ ಬೇಲೂರು ಚೆನ್ನಕೇಶ್ವರ ಟೆಂಪಲ್. ಈ ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7:30ಯಿಂದ ಸಂಜೆ 5:30 ತನಕ ಈ ಟೆಂಪಲ್ ಓಪನ್ ಇರುತ್ತೆ. ಈ ಟೆಂಪಲ್ ನೋಡೋದಕ್ಕೆ ಟಿಕೆಟ್ಸ್ ಏನು ಪರ್ಚೇಸ್ ಮಾಡೋ ನೆಸಸ್ ಇಲ್ಲ, ಹಾಗೆ ನೋಡ್ಬೋದು. ಈ ಚೆನ್ನಕೇಶ್ವರ ಟೆಂಪಲ್ನ ವಿಜಯನಾರಾಯಣ ಟೆಂಪಲ್ ಅಂತಲೂ ಕರೀತಾರೆ. ಈ ಚೆನ್ನಕೇಶ್ವರ ಟೆಂಪಲ್ನ ಯಾಕೆ ನಿರ್ಮಾಣ ಮಾಡಿದ್ರು ಅಂದರೆ ಹೊಯ್ಸಳಾಸ್ ಮತ್ತು ಚೋಳಾಸ್ಗೆ ತಲಕಾಡು ಸಮೀಪದಲ್ಲಿ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಹೊಯ್ಸಳಾಸು ವಿಜಯನ ಸಾಧಿಸಿದ್ರು. ಆ ನೆನಪಿಗೆ ಈ ಬೇಲೂರಲ್ಲಿ ವಿಜಯನಾರಾಯಣ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ. ಈ ಟೆಂಪಲ್ನ ನಿರ್ಮಾಣ ಮಾಡೋದಕ್ಕೆ 3 ಮಹಾರಾಜರು ಕಟ್ಟಿಸ್ತಾರೆ. ಮೊದಲಿಗೆ ವಿಷ್ಣುವರ್ಧನ ಮಹಾರಾಜರು ಈ ಟೆಂಪಲ್ನ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅವರ ಮೊಮ್ಮಗ ವೀರಬಳ್ಳಾಲ ಕಾಲದಲ್ಲಿ ಈ ಟೆಂಪಲ್ ಫಿನಿಶ್ ಆಯಿತು. ಈ ಟೆಂಪಲ್ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರೋದು. ಈ ಟೆಂಪಲ್ನ ಕಟ್ಟಿ ಮುಗಿಸೋಕ್ಕೆ 103 ವರ್ಷ ಟೈಮ್ ತಗೊಂಡು ಮಾಡಿದ್ದಾರೆ. ಇಷ್ಟು ಅದ್ಭುತವಾದ ದೇವಸ್ಥಾನನ ಕಟ್ಟೋದಕ್ಕೆ ಯೂಸ್ ಮಾಡಿರೋ ಕಲ್ಲು ಯಾವುದು ಅಂದರೆ ಕ್ಲೋರೈಟ್ ಸಿಸ್ಟ್, ಅಂದರೆ ಸೋಪ್ ಸ್ಟೋನ್ ಅಂತಾರೆ. ಮತ್ತು ನಮ್ಮ ಕನ್ನಡದಲ್ಲಿ ಬಳಪದ ಕಲ್ಲು ಅಂತ ಕರೀತಾರೆ. ಈ ಕಲ್ಲು ಬೇಲೂರು ಸಮೀಪದಲ್ಲೇ ಸಿಕ್ಕಿರೋದು.
ಈ ಕಲ್ಲಿನ ವಿಶೇಷ ಏನು ಅಂದರೆ ಈ ಕಲ್ಲು ಭೂಮಿಯಲ್ಲಿ ಇರೋ ತನಕ ತುಂಬ ಸಾಫ್ಟ್ ಆಗಿರುತ್ತೆ. ಅದೇ ಈ ಕಲ್ಲನ್ನ ಆಚೆ ತೆಗೆದ್ರೆ ಸ್ವಲ್ಪ ಟೈಮಲ್ಲೇ ಗಟ್ಟಿ ಆಗುತ್ತೆ. ಈ ಕಲ್ಲಿಂದಾನೇ ಈ ಟೆಂಪಲ್ನ ಇಷ್ಟು ಅದ್ಭುತವಾಗಿ ಕೆತ್ತೋದಕ್ಕೆ ಸಾಧ್ಯವಾಗಿರೋದು. ಮತ್ತೊಂದು ವಿಷಯ ಈ ಕಲ್ಲಿನ ಬಗ್ಗೆ ಹೇಳೋದಾದರೆ ಈ ಕಲ್ಲು ನಮಗೆ ಭೂಮಿಯಲ್ಲಿ ತುಂಬ ದೊಡ್ಡದಾಗಿ ಸಿಗಲ್ಲ. ಅದಕ್ಕೆ ಈ ಟೆಂಪಲಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಕೆತ್ತನೆ ಮಾಡಿದ್ದಾರೆ. ಈ ಟೆಂಪಲಲ್ಲಿ ಯಾವುದೇ ಸಿಮೆಂಟ್ ಆಗಲಿ ಮಣ್ಣಾಗಲಿ ಯೂಸ್ ಮಾಡಿಲ್ಲ, ಬರೀ ಇಂಟರ್ಲಾಕಿಂಗ್ ಸಿಸ್ಟಮಲ್ಲೇ ಈ ಟೆಂಪಲ್ನ ನಿರ್ಮಿಸಿದ್ದಾರೆ. ಇದೇ ಹೊಯ್ಸಳ ಅವರ ರಾಜಮುದ್ರೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ಕಾಣಿಸೋದೆ ಈ ಪಿಲ್ಲರ್ಸ್. ಈ ಟೆಂಪಲಲ್ಲಿ 48 ಪಿಲ್ಲರ್ಸ್ ಇದೆ. ಒಂದೊಂದು ತುಂಬ ಡಿಫ್ರೆಂಟ್ ಆಗಿ ಮತ್ತು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ಈ ಪಿಲ್ಲರ್ನ ಮೋಹಿನಿ ಪಿಲ್ಲರ್ ಅಂತ ಕರೀತಾರೆ. ಈ ಟೆಂಪಲಲ್ಲಿರೋ ಈ ಪಿಲ್ಲರ್ನ ರೊಟೇಟಿಂಗ್ ಪಿಲ್ಲರ್ ಅಂತಾರೆ. ಇದನ್ನ ನರಸಿಂಹ ಪಿಲ್ಲರ್ ಅಂತಲೂ ಕರೀತಾರೆ. ಈ ಟೆಂಪಲ್ ಮೇಲಿರೋ ಎಲ್ಲ ಶಿಲ್ಪಕಲೆಗಳನ್ನ ಇದೊಂದೇ ಪಿಲ್ಲರಲ್ಲಿ ನಾವು ನೋಡ್ತೀವಿ. ಈ ಒಂದೇ ಪಿಲ್ಲರ್ ಸಾಕು ನಮ್ಮ ಹೊಯ್ಸಳರ ಆರ್ಕಿಟೆಕ್ಚರ್ ಎಷ್ಟು ಅದ್ಭುತವಾಗಿತ್ತು ಅಂತ ತಿಳಿಸೋದಕ್ಕೆ. ಈ ಟೆಂಪಲಲ್ಲಿ ಮತ್ತೊಂದು ಅದ್ಭುತ ಅಂದರೆ ಈ ಸೀಲಿಂಗಲ್ಲಿ ನಾವು ಉಗ್ರ ನರಸಿಂಹ ಸ್ವಾಮಿ ಹಿರಣ್ಯಕಶಿಪನ ಹೊಟ್ಟೆಯನ್ನು ಸೀಳಿಸ್ಬಿಟ್ಟು ಸಾಯಿಸೋದನ್ನು ನೋಡ್ತೀವಿ. ನಾವು ನೆಕ್ಸ್ಟ್ ನೋಡ್ತಾ ಇರೋದು ಈ ಚೆನ್ನಕೇಶ್ವರ ಪಕ್ಕದಲ್ಲೇನೆ ಇನ್ನೊಂದು ಟೆಂಪಲ್ ಇದೆ. ಈ ಟೆಂಪಲ್ ಸಿಮಿಲರ್ ಆಗಿ ಚೆನ್ನಕೇಶ್ವರ ಟೆಂಪಲ್ ಥರನೇ ಇರುತ್ತೆ. ಈ ಟೆಂಪಲ್ ಮೇನ್ ಟೆಂಪಲ್ನ ಕಟ್ಟಕ್ಕಿಂತ 3 ಇಯರ್ಸ್ ಮುಂಚೆನೇ ನಿರ್ಮಾಣ ಮಾಡಿದ್ರು. ಯಾಕೆ ಅಂದರೆ ಮೇನ್ ಟೆಂಪಲ್ ಯಾವ ಥರ ಇರುತ್ತೆ ಅಂತ ನೋಡೋದಕ್ಕೆ ಈ ಟೆಂಪಲ್ನ ಕಟ್ಟಿದ್ದಾರೆ. ಈ ಟೆಂಪಲ್ ಸೇಮ್ ಇರುತ್ತೆ, ಬಟ್ ಚಿತ್ರೀಕರಣ ಇರಲ್ಲ ಅಷ್ಟೇ. ಈ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲೇ ಇರೋ ಇನ್ನೊಂದು ಟೆಂಪಲ್ ಅಂದರೆ ರಂಗನಾಯಕಿ ಅಮ್ಮನವರು. ಈ ಟೆಂಪಲ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಟೆಂಪಲ್ ಒಳಗಡೆ ಕಲ್ಯಾಣಿ ಕೂಡ ಇದೆ, ನಾವು ಅದನ್ನು ಕೂಡ ನೋಡ್ಬೋದು. ಈ ಚೆನ್ನಕೇಶ್ವರ ಟೆಂಪಲ್ನ ನೋಡೋದಕ್ಕೆ 1.5 hour ಬೇಕಾಗುತ್ತೆ. ಈ ಟೆಂಪಲಿಂದ ಆಚೆ ಬಂದರೆ ದಾಸೋಹ ಭವನ ಇದೆ. ಈ ಅನ್ನದಾನ ಟೈಮಿಂಗ್ಸ್ ನೋಡೋದಾದರೆ ಮಧ್ಯಾಹ್ನ 1 ಗಂಟೆಯಿಂದ 2:45 ತನಕ ಇರುತ್ತೆ. ಮತ್ತು ರಾತ್ರಿ ಟೈಮಲ್ಲಿ 7:30ಯಿಂದ 8:30 ತನಕನೂ ಇರುತ್ತೆ. ಟೈಮ್ ಇವಾಗ 2 ಗಂಟೆ ಆಗಿದೆ. ನಾವು ಬೇಲೂರೆಲ್ಲ ನೋಡಿಕೊಂಡು ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ನಾವು ನೋಡಬೇಕಾಗಿರೋ ಪ್ಲೇಸ್ ಬಂದು ಹಳೆಬೀಡು. ಬೇಲೂರಿಂದ ಹಳೆಬೀಡಿಗೆ ಜಸ್ಟ್ 17 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ನೋಡಿ, ನಾವು ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬೇಲೂರಿಂದ ಹಳೆಬೀಡಿಗೆ ಹೋಗೋದಕ್ಕೆ ನಮಗೆ ಬಸ್ಸಸ್ ಇರುತ್ತೆ. ಬೇಲೂರಿಂದ ಹಳೆಬೀಡಿಗೆ ಟೈಮಿಂಗ್ಸ್ ಬಸ್ಸಸ್ಗಳಿರುತ್ತೆ. ನೋಡಿ, ನಾವು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ. ಅಷ್ಟರಲ್ಲಿ ಬಸ್ ಬಂತು. ಬೇಲೂರಿಂದ ಹಳೆಬೀಡಿಗೆ ಜಸ್ಟ್ 17 ಕಿಲೋಮೀಟರ್ಸ್ ಅಷ್ಟೇ. ಬಸ್ಸಲ್ಲಿ 30 to 40 ಮಿನಿಟ್ಸ್ ಆಗುತ್ತೆ. ಬೇಲೂರಿಂದ ಹಳೆಬೀಡಿಗೆ 28 ರೂಪೀಸ್ ಬಸ್ ಚಾರ್ಜ್ ತಗೋತಾರೆ. ನಾವು ಮನೇನ ಬೇಗ ಬಿಟ್ರೇ ಬೇಲೂರು ಮತ್ತು ಹಳೆಬೀಡನ್ನ ಎರಡನ್ನೂ ಒಂದೇ ದಿನದಲ್ಲಿ ಕವರ್ ಮಾಡೋಕ್ಕಾಗೋದು. ಸೊ ಅದರಿಂದ ಆದಷ್ಟು ಬೇಗ ಬಿಡಿ. ತುಂಬ ಜನ ಬರೀ ಬೇಲೂರನ್ನ ಮಾತ್ರ ನೋಡ್ಕೊಂಡು ಹೋಗ್ತಾರೆ, ಬಟ್ ಹಳೆಬೀಡು ಕೂಡ ತುಂಬ ಚೆನ್ನಾಗಿದೆ ಮತ್ತು ತುಂಬ ಹಳೆ ದೇವಸ್ಥಾನ. ಸೊ ನೀವು ಆದಷ್ಟು ಎರಡನ್ನೂ ಕವರ್ ಮಾಡಿ. ನೋಡಿ, ಇದೇನೆ ಹಳೆಬೀಡು ಬಸ್ ಸ್ಟಾಪ್. ನಮ್ಮ ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಹಳೆಬೀಡಿಗೆ ಬಸ್ಸಸ್ಗಳು ತುಂಬ ಕಮ್ಮಿ ಇರೋದು. ಸೊ ನೀವು ಫಸ್ಟ್ ಹಳೆಬೀಡನ್ನ ಕವರ್ ಮಾಡಬೇಕು ಅಂತ ಅಂದರೆ ಫಸ್ಟ್ ನೀವು ಬ್ಯಾಂಗ್ಳೂರಿಂದ ಹಾಸನ್ಗೆ ರೀಚ್ ಆಗಬೇಕು. ಹಾಸನಿಂದ ಹಾಸನ್ ಓಲ್ಡ್ ಬಸ್ ಸ್ಟಾಪ್ಗೆ ಬರಬೇಕಾಗುತ್ತೆ. ಮತ್ತು ಹಾಸನ್ ಓಲ್ಡ್ ಬಸ್ ಸ್ಟಾಪಿಂದ ಹಳೆಬೀಡಿಗೆ ಬರಬೇಕಾಗಿರುತ್ತೆ. ಬಸ್ ಸ್ಟಾಪಿಂದ ಹಳೆಬೀಡು ಟೂರಿಸ್ಟ್ ಸೈಟ್ಗೆ ತುಂಬ ದೂರ ಇಲ್ಲ,
5 ಮಿನಿಟ್ಸ್ ವಾಕ್ ಇರುತ್ತೆ. ಈಗ 3 ಆಗಿದೆ. ನಾವಿವಾಗ ಹಳೆಬೀಡು ಟೂರಿಸ್ಟ್ ಸೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇದೇನೇ ಎಂಟ್ರಿ ಗೇಟ್. ಈ ಹಳೆಬೀಡು ಎಂಟ್ರಿ ಫ್ರೀ ಇರುತ್ತೆ, ಏನು ಚಾರ್ಜಸ್ ಇರಲ್ಲ. ಈ ಟೆಂಪಲ್ನ ಸ್ಟಾರ್ಟ್ ಮಾಡಿದ್ದು 1121ನೇ ವರ್ಷದಲ್ಲಿ. ಈ ಟೆಂಪಲ್ 190 ವರ್ಷ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫಸ್ಟು ಈ ಪ್ಲೇಸ್ನ ದ್ವಾರಕಾ ನಗರ ಅಂತ ಕರೀತಾ ಇದ್ರು. ಯಾವಾಗ ಈ ಪ್ಲೇಸ್ನ ದಾಳಿ ಮಾಡಿದ್ರು ಅವಾಗಿಂದ ಈ ಪ್ಲೇಸ್ನ ಹಳೆಬೀಡು ಅಂತ ಕರೀತಾರೆ. ಈ ಟೆಂಪಲ್ನ ಹೊಯ್ಸಳ ಮಿನಿಸ್ಟರ್ ಆಗಿರೋ ಕೇತುಮಲ್ಲ ಅನ್ನೋರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಸಿರೋದು. ಈ ಟೆಂಪಲ್ನ ರಾಣಿ ಶಾಂತಲಾ ಮತ್ತು ರಾಜ ಹೊಯ್ಸಳೇಶ್ವರ ನೆನಪಿಗೆ ಕಟ್ಟಿಸಿರೋದು. ಈ ಟೆಂಪಲ್ಗೆ 4 ಎಂಟ್ರೆನ್ಸ್ ಇದೆ. ಈ ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಫಸ್ಟು ಶಾಂತಲೇಶ್ವರ ಟೆಂಪಲ್ ಬರುತ್ತೆ. ಇದು ರಾಣಿ ಶಾಂತಲಾ ಅವರ ನೆನಪಿಗೆ ಕಟ್ಟಿರೋದು. ಈ ದೇವಸ್ಥಾನದಲ್ಲಿ 108 ಪಿಲ್ಲರ್ಸ್ಗಳಿರುತ್ತೆ, ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಈ ಪಿಲ್ಲರ್ಸ್ನ ಪಂಚಸ್ಥಿಲಾ ಸ್ತಂಭ ಅಂತ ಕರೀತಾರೆ. ಒಂದೊಂದು ಸ್ತಂಭನೂ 5 ಲೇಯರ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಮತ್ತು ಈ ಸೀಲಿಂಗ್ ಬಗ್ಗೆ ನೋಡೋದಾದರೆ ಈ ಟೆಂಪಲಲ್ಲಿ 22 ಸೀಲಿಂಗ್ಗಳಿದೆ. ಈ ಸೀಲಿಂಗಲ್ಲಿ ನಾವು ಮಹಾಶಿವನ ನಟರಾಜ ಶಿಲ್ಪ ನೋಡ್ತೀವಿ. ಈ ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ನೆಕ್ಸ್ಟು ಹೊಯ್ಸಳೇಶ್ವರನ ನೋಡ್ತಾ ಇದ್ದೀವಿ. ಇದು ರಾಜ ಹೊಯ್ಸಳ ಅವರ ನೆನಪಿಗೆ ಕಟ್ಟಿರೋದು. ನೋಡಿ, ನಾವಿವಾಗ ನೋಡ್ತಾ ಇರೋದು ಗರ್ಭಗುಡಿ. ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ. ಗರ್ಭಗುಡಿ ಆಚೆ ನಾವು ದ್ವಾರಪಾಲಕರನ್ನ ನೋಡ್ತೀವಿ. ಇವರು ನಂದಿ ಭೃಂಗಿ ಅಂತ. ಈ ಹಳೆಬೀಡು ದೇವಸ್ಥಾನದಲ್ಲಿ 2 ಶಿವಲಿಂಗ ಇರೋದ್ರಿಂದ 2 ನಂದಿಗಳಿದ್ದಾವೆ. ಈ ಹೊಯ್ಸಳೇಶ್ವರ ದೇವಸ್ಥಾನದ ಮುಂದೆ ಇರೋ ನಂದಿ ಈ ಇಡೀ ಇಂಡಿಯಾದಲ್ಲೇನೆ 7ನೇ ಸ್ಥಾನ ಪಡೆದಿದೆ. ಈ ನಂದಿ ಅಲಂಕಾರ ಡೆಕೋರೇಷನ್ನಲ್ಲಿ ಈ ನಂದಿ ಇಡೀ ಇಂಡಿಯಾದಲ್ಲೇನೆ 1ನೇ ಸ್ಥಾನ ಪಡೆದಿದೆ. ನೋಡಿ, ಇನ್ನೊಂದು ನಂದಿ ಶಾಂತಲೇಶ್ವರ ದೇವಸ್ಥಾನದ ಮುಂದೆ ಇದೆ. ಈ ನಂದಿ ಇಡೀ ನಮ್ಮ ಇಂಡಿಯಾದಲ್ಲೇನೆ 6ನೇ ಸ್ಥಾನ ಪಡೆದಿದೆ. ಈ ನಂದಿ 10 ಅಡಿ ಇದೆ. ಇಷ್ಟೊತ್ತು ನಾವು ಶಾಂತಲೇಶ್ವರ ಮತ್ತು ಹೊಯ್ಸಳೇಶ್ವರ ದರ್ಶನ ಮಾಡ್ಕೊಂಡ್ವಿ, ಮತ್ತು 2 ನಂದಿಗಳನ್ನ ಕೂಡ ದರ್ಶನ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ನೋಡ್ತಿರ್ಬೋದು, ಈ ದೇವಸ್ಥಾನದ ಸುತ್ತಲೂ ರಾಮಾಯಣ ಮಹಾಭಾರತನ ಕೆತ್ತನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ. ನೋಡಿ, ಇದೇ ಥರ ದೇವಸ್ಥಾನದ ಸುತ್ತಲೂ ಡಿಫ್ರೆಂಟ್ ಆಗಿರೋ ಮಹಾಭಾರತ ಮತ್ತು ರಾಮಾಯಣ ಸ್ಟೋರಿನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನಾವು ನೋಡಿ ತಿಳ್ಕೊಳೋದು ತುಂಬ ಇರುತ್ತೆ. ಯಾರ್ಯಾರು ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ, ತಪ್ಪದೆ ಈ ಪ್ಲೇಸ್ನ ಆದಷ್ಟು ಬೇಗ ವಿಸಿಟ್ ಮಾಡಿ. ಇಲ್ಲಿ ತುಂಬ ನಾವು ರಾಮಾಯಣ ಮಹಾಭಾರತ ಬಗ್ಗೆ ತಿಳ್ಕೊತೀವಿ. ಅದ್ರ ಜೊತೆನೇ ಆಗಿನ ಕಲ್ಚರ್ ಯಾವ ಥರ ಇತ್ತು ಅಂತ ಕೂಡ ತಿಳ್ಕೊತೀವಿ. ಇಡೀ ಟೆಂಪಲ್ನ ನೋಡಿ ಕವರ್ ಮಾಡೋದಕ್ಕೆ ನಮಗೆ 2 ಅವರ್ಸ್ ಬೇಕಾಗುತ್ತೆ. ಈ ಟೆಂಪಲ್ ಸುತ್ತಲೂ ಗಾರ್ಡನ್ ಇದೆ. ನಾವು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಮತ್ತು ಪಕ್ಕದಲ್ಲೇ ನದಿ ಇದೆ, ಅದನ್ನು ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ರಿಟರ್ನ್ ಹೋಗ್ಬೋದು. ಈ ಪ್ಲೇಸ್ಗೆ ಬಂದರೆ ತುಂಬ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಆದಷ್ಟು ಬೇಗ ನೀವು ಕೂಡ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಬೇಲೂರು ಮತ್ತು ಹಳೆಬೀಡನ್ನ ಕವರ್ ಮಾಡೋದಕ್ಕೆ ಬಸ್ ಚಾರ್ಜ್ಗೆ ನಮಗೆ ಒಂದು 600 ರೂಪೀಸ್ ಇದ್ದರೆ ಸಾಕು. ಇನ್ ಕೇಸ್ ಲೇಡೀಸ್ ಆಗಿದ್ದರೆ 1 ರೂಪಿ ಕೂಡ ಬಸ್ಗೆ ಖರ್ಚಿಲ್ದಿರಂಗೆ ಬಂದು ಬೇಲೂರು ಮತ್ತು ಹಳೆಬೀಡನ್ನ ಎರಡನ್ನೂ ಒಂದೇ ಡೇಯಲ್ಲಿ ಕವರ್ ಮಾಡಿಕೊಂಡು ರಿಟರ್ನ್ ಮನೆಗೆ ಹೋಗ್ಬೋದು. ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗೋದಕ್ಕೆ ಹಳೆಬೀಡಿಂದ ತುಂಬ ಹಾಸನ್ಗೆ ಬಸ್ಸಸ್ಗಳಿರುತ್ತೆ. ಸೊ ನೀವು ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಬೋದು. ಯಾರಿಗೆಲ್ಲ ಈ ಬೇಲೂರು ಹಳೆಬೀಡು ಎಪಿಸೋಡ್ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ.